ತಂಗಾಳಿ ಬೀಸಿದಾಗ ಹೂವಾಯ್ತು ಈ ಮನ. ಸಂಚಿಕೆ 81. ರಾತ್ರಿ ತಡವಾಗಿ ಮಲಗಿದ್ದರಿಂದ ಬೆಳಗ್ಗೆ ತಡವಾಗಿ ಎಚ್ಚರವಾಗಿತ್ತು ಅದ್ರತ್ಗೆ. ಪಕ್ಕದಲ್ಲಿ ಮಡದಿ ಹಾಗೂ ಮಗಳನ್ನು ಕಾಣದೆ ಗಡಿಯಾರದತ್ತ ಕಣ್ಣು ಹಾಯಿಸಿದವನೇ, ಇಷ್ಟೊತ್ತು ಮಲಗಿದ್ನ, ಇವತ್ತು ಖ್ಯಾತಿನ ಕರ್ಕೊಂಡು ಊರಿಗೆ ವಾಪಸ್ ಹೋಗಬೇಕು ಎಂದುಕೊಂಡವ ಬೇಗನೆ ಸ್ನಾನ ಮುಗಿಸಿ ಕೆಳಗಡೆ ಬಂದ. ಆಜ್ಞಾ ಹಾಗೂ ಅದ್ವಿಕ್ ಅವರ ಪಾಡಿಗೆ ಆಟವಾಡುತ್ತಿದ್ದರೆ ಗೋಪಿನಾಥ್ ದಂಪತಿಗಳು ಆಫೀಸಿಗೆ ಹೊರಡಲು ತಯಾರಾಗಿ ಕುಳಿತಿದ್ದರು. ಆದರೆ ಖ್ಯಾತಿಯ ಸುಳಿವಿಲ್ಲ. ಅತ್ತೆ, ಖ್ಯಾತಿಯಲ್ಲಿ ಆಶಾರವರನ್ನು ಕೇಳಿದ. ಅವಳು ಸ್ತುತಿ ಜೊತೆ ಹೊರಗಡೆ ಹೋದ್ಲು ಎಂದರು. ಖ್ಯಾತಿ ಸ್ತುತಿಯ ಜೊತೆ ಹೋಗಿದ್ದೇನೂ ನಿಜ, ಆದರೆ ದಾರಿ ಮಧ್ಯದಲ್ಲಿ ಇಬ್ಬರು ತಮ್ಮ ಪಥವನ್ನು ಬದಲಾಯಿಸಿದ್ದರು. ಸ್ತುತಿ ಗ್ರಂಥಾಲಯಕ್ಕೆ ಹೋದರೆ ಖ್ಯಾತಿ ಸಹನಾಳನ್ನು ಭೇಟಿಯಾಗಲು ಹೋಗಿದ್ದಳು. ಈ ವಿಷಯ ಸ್ತುತಿಯನ್ನು ಹೊರತುಪಡಿಸಿ ಬೇರೆ ಯಾರಿಗೂ ತಿಳಿದಿರಲಿಲ್ಲ. ಮರುಮಾತನಾಡದೆ ಏನೋ ಯೋಚನೆಯಲ್ಲಿ ಕಳೆದು ಹೋದವನನ್ನು ಕಂಡ ಆಶಾರವರು, ಅದ್ರಿತ್, ತಿಂಡಿ ತಿನ್ನುವಿಯಂತೆ ಎಂದು ಎದ್ದಾಗ, ಬೇಡ ಅತ್ತೆ, ನಾನು ಖ್ಯಾತಿನ ಕರ್ಕೊಂಡು ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಆದರೆ ಖ್ಯಾತಿ ಹೊರಗಡೆ ಹೋಗಿದ್ದಾಳೆ, ಅವಳು ಬಂದಮೇಲೆ ಹೊರಡ್ತೀವಿ ಎಂದ. ನನ್ನ ಮಗಳು ಎಲ್ಲಿಗೂ ಬರ್ತಿಲ್ಲ ಅದ್ರಿತ್, ಅವಳು ಈ ಮನೆಯಲ್ಲೇ ಇರ್ತಾಳೆ, ದನಿ ಏರಿಸಿದರು ಗೋಪಿನಾಥ್ರವರು. ತಮ್ಮ ಮಗಳನ್ನು ಇಷ್ಟು ದಿನ ಹೆಸರು ತಿಳಿಯದ ಊರಿಗೆ ಕರೆದೊಯ್ದವನು ಅವಳನ್ನು ತಮ್ಮೆಲ್ಲರಿಂದ ದೂರ ಮಾಡಿದ್ದಲ್ಲದೆ ಅವಳ ಮೇಲೆ ಕೈ ಮಾಡಿದ್ದನಲ್ಲ ಎಂಬುದು ನೆನಪಾಗಿ ಕಿಡಿಕಾರಿದರು. ಅವರ ದನಿಗೆ ಮಕ್ಕಳಿಬ್ಬರು ಭಯಗೊಂಡರೆ, ಚೋಟು, ಆಜ್ಞಾಪುಟಿ, ನೀವಿಬ್ಬರು ರೂಮಿಗೆ ಹೋಗಿ ಆಟ ಆಡ್ಕೊಳ್ಳಿ ಎಂದು ಅವರನ್ನು ಅಲ್ಲಿಂದ ಕಳುಹಿಸಿದ ಆಶಾರವರು, ರೀ, ಸ್ವಲ್ಪ ಶಾಂತವಾಗಿ ಮಾತಾಡಿ ಎಂದರು ಪತಿಯ ಕಡೆಗೆ ನೋಟ ಹರಿಸಿ. ನನ್ನಿಂದಾಗಲ್ಲ ಆಶಾ, ಇವನ ನಿಜ ಬಣ್ಣ ತಿಳಿದ ಮೇಲೂ ಇವನ ಜೊತೆ ಶಾಂತವಾಗಿ ಮಾತನಾಡಲು, ನಮ್ಮ ಮಗಳನ್ನು ಮತ್ತೆ ಇವನ ಜೊತೆ ಕಳುಹಿಸಲು ನನ್ನಿಂದಾಗಲ್ಲ ಎಂದರು ಅದ್ರತ್ನತ್ತ ಕೆಂಗಣ್ಣು ಬೀರಿ. ಖ್ಯಾತಿ ನನ್ನ ಹೆಂಡತಿ ಮಾವ, ಅವಳು ನನ್ನ ಜೊತೆ ಇರಬೇಕು, ಮೃದುವಾಗಿ ನುಡಿದ ಅದ್ರತ್. ಹೆಂಡತಿ ಅನ್ನೋ ಪ್ರೀತಿಯಿಂದ ಅವಳ ಮೇಲೆ ಕೈ ಮಾಡಿದ್ಯಾ? ವ್ಯಂಗ್ಯವಾಗಿ ಕೇಳಿದರು. ನಿಮ್ಮ ಮಗಳ ಮೇಲೆ ಕೈ ಮಾಡಿದ್ದಕ್ಕೆ ನಿಮಗಿಷ್ಟು ಕೋಪ ಬಂದಿದೆ. ನನ್ನ ಮಗಳು ಅವಳಿಂದ ಕಣ್ಣೀರು ಹಾಕಿದರೆ ನಂಗೆ ನೋವಾಗಲ್ವಾ? ಸುಮ್ಮನೆ ಅವಳ ಮೇಲೆ ಕೈ ಮಾಡಿಲ್ಲ ನಾನು. ಬೇಕಿದ್ರೆ ನಿಮ್ಮ ಮಗಳನ್ನೇ ಕೇಳಿ, ಸೋಲೊಪ್ಪದೆ ನುಡಿದನವ. ನನ್ನ ಮಗಳು ನಿನ್ನನ್ನು ಮದುವೆ ಆಗಿದ್ದೆ ಆ ಪುಟ್ಟ ಹುಡುಗಿಗೋಸ್ಕರ. ಮಕ್ಕಳು ಅಂದರೆ ತುಂಬ ಪ್ರೀತಿ ಅವಳಿಗೆ. ಅಂಥದ್ರಲ್ಲಿ ನಿನ್ನ ಮಗಳಿಗೆ ನನ್ನ ಮಗಳಿಂದ ನೋವಾಗಿದೆ ಅಂದರೆ ನಾನು ನಂಬಲ್ಲ. ನೀನು ನನ್ನ ಮಗಳನ್ನು ತುಂಬ ಪ್ರೀತಿಸ್ತೀಯ, ಅವಳನ್ನು ಜೋಪಾನವಾಗಿ ನೋಡ್ಕೋತೀಯ, ನನ್ನ ಮಗಳು ನಿನ್ನ ಜೊತೆ ಸಂತೋಷವಾಗಿರ್ತಾಳೆ ಅನ್ನೋ ನಂಬಿಕೆಯಿಂದ ನಿನ್ನ ಜೊತೆ ಅವಳ ಮದುವೆ ಮಾಡಿಸಿದೆ. ಆದರೆ ನೀನು ನನ್ನ ನಂಬಿಕೆಯನ್ನು ಸುಳ್ಳು ಮಾಡಿದೆ ಎಂದರು. ಖ್ಯಾತಿಗೆ ನನ್ನಿಂದ ನೋವಾದರೆ ಅದಕ್ಕೆ ಕಾರಣ ಸ್ವತಃ ಅವಳೇ ಮಾವ ಎಂದವ ಕೊಂಚ ಭಾವುಕನಾಗಿದ್ದ. ಅವತ್ತು ಅವಳು ಆಸ್ಪತ್ರೆಯಲ್ಲಿದ್ದಾಗ ನಿನ್ನ ಕಣ್ಣಲ್ಲಿ ಕಂಡ ಕಣ್ಣೀರು ನೋಡಿ ನಾನು ಮೋಸ ಹೋಗ್ಬಿಟ್ಟೆ. ಎಲ್ಲ ನಾಟಕ, ಬರೀ ನಾಟಕ ಎಂದರು ಅವನ ಮುಂದೆ ನಿಂತು. ನನ್ನ ಪ್ರೀತಿ ನಾಟಕ ಅಲ್ಲ ಮಾವ, ನಾನು ಪ್ರೀತಿಸಿದ್ದು ಅವಳನ್ನೇ. ಅವಳು ನೋವು ಅನುಭವಿಸಿದರೆ ನನಗೂ ನೋವಾಗುತ್ತೆ. ಆದರೆ ನಾನೀಗ ಅಸಹಾಯಕ. ನಾನು ಅವಳಿಗೆ ಕೊಡುವ ನೋವಿಗೆಲ್ಲ ಪರೋಕ್ಷವಾಗಿ ಅವಳೇ ಕಾರಣ ಎಂದವ ಅವರಿಗೆ ಬೆನ್ನು ಹಾಕಿ ನಿಂತು ಕಣ್ಣೊರೆಸಿದ. ಹೀಗೆ ಒಗ್ಗಟ್ಟಾಗಿ ಮಾತಾಡದೆ ನೇರವಾಗಿ ವಿಷಯ ಹೇಳು ಎಂದವರು ಈಗ ಕೊಂಚ ಮೆತ್ತಗಾಗಿದ್ದರು. ನಾನು ಹೇಳಲ್ಲ ಮಾವ ಎಂದವ ಮನೆಯಿಂದ ಹೊರ ಹೋದ. ಗೋಪಿ, ಅವನೇನೋ ಮುಚ್ಚಿಡ್ತಿದ್ದಾನೆ. ಅವನ ಮನಸ್ಸಲ್ಲಿ ಏನೋ ನೋವಿದೆ. ಪದ್ಮಾವತಿಯವರು ಎಂದಾಗ ನನಗೂ ಹಾಗೆ ಅನಿಸಿತು ಅಮ್ಮ. ನಾವು ಅದರ ಅಪ್ಪ ಅಮ್ಮ ಬಳಿ ಇದರ ಬಗ್ಗೆ ಮಾತನಾಡಿದರೆ ಒಳ್ಳೆಯದು ಅನಿಸ್ತಿದೆ ನನಗೆ ಎಂದರು ಆಶಾರವರು. ರೀ, ನೀವು ಊರಿಗೆ ಹೋಗಿದ್ರಲ್ವಾ, ನಿಮಗೆ ಅವರ ಮನೆ ಗೊತ್ತು ತಾನೆ? ನಾವೊಂದು ಸಾರಿ ಅಲ್ಲಿಗೆ ಹೋಗಿ ಅದರ ಅಪ್ಪ ಅಮ್ಮನನ್ನು ಭೇಟಿಯಾಗಿ ಬರೋಣ. ನಮ್ಮ ಪ್ರಶ್ನೆಗಳಿಗೆ ಈಗ ಅವರು ಮಾತ್ರ ಉತ್ತರ ಕೊಡಲು ಸಾಧ್ಯ. ಆಶಾರವರ ಮಾತು ಗೋಪಿನಾಥ್ರವರಿಗೂ ಸರಿ ಅನಿಸಿತು. ಆದರೆ ಆಶಾ, ನಾವಿಬ್ಬರು ಹೋದರೆ ಆಫೀಸ್ ಯಾರು ನೋಡ್ಕೋತಾರೆ? ನಾನು ನೋಡ್ಕೋತೀನಿ ಗೋಪಿ ಎಂದರು ಲಕ್ಷ್ಮೀಕಾಂತರವರು. ಮಾವ ನೀವು, ಬೇಡ ಮಾವ, ನೀವು ರೆಸ್ಟ್ ಮಾಡಿ, ನಾವು ಹೇಗಾದರೂ ಮ್ಯಾನೇಜ್ ಮಾಡ್ತೀವಿ ಎಂದರು ಗೋಪಿನಾಥ್ರವರು. ಲಕ್ಷ್ಮೀಕಾಂತರವರ ಆರೋಗ್ಯವನ್ನು ಗಮನದಲ್ಲಿಟ್ಟುಕೊಂಡು, ಗೋಪಿ, ಇಷ್ಟು ದಿನ ಮನೆಯಲ್ಲಿ ಸುಮ್ಮನೆ ಕೂತಿದ್ದೆ ತಾನೆ, ಇವತ್ತೊಂದು ದಿನ ಹೋಗ್ತೀನಿ, ಪರವಾಗಿಲ್ಲ ಕಣಪ್ಪ ಎಂದಾಗ,
ಸರಿ ಅಪ್ಪ, ಹುಷಾರು, ನೀವು ಕಾರಲ್ಲಿ ಹೋಗಿ ಬನ್ನಿ ಎಂದ ಆಶಾರವರು. ರೀ ಬನ್ನಿ ನಾವು ಹೋಗೋಣ ಎಂದವರೇ ತಮ್ಮ ಪತಿಯ ಜೊತೆ ಅದ್ರತ್ನ ಊರಿಗೆ ಹೊರಟರು. ಖ್ಯಾತಿ ಗೆಳತಿಯನ್ನು ಬಿಗಿಯಾಗಿ ಆಲಂಗಿಸಿದಳು ಸಹನಾ. ಇಬ್ಬರು ಊರ ಹೊರಗಿರುವ ಬೆಟ್ಟದ ಬಳಿ ಬಂದಿದ್ದರು. ಮೊದಲಿಗಿಂತ ಸ್ವಲ್ಪ ದಪ್ಪ ಆಗಿದೆಯಾ ಸಹನಾ ಎಂದು ಅವಳ ಕೆನ್ನೆ ಹಿಂಡಿದ ಖ್ಯಾತಿ ಅವಳ ಮನೆಯವರ ಕ್ಷೇಮದ ಬಗ್ಗೆ ವಿಚಾರಿಸಿದಳು. ನಾನು ಖುಷಿಯಾಗಿದ್ದೀನಿ ಖ್ಯಾತಿ, ಅತ್ತೆ ಕೂಡ ಈಗ ಬದಲಾಗಿದ್ದಾರೆ. ಮೊದಲಿನಂತೆ ಲೇಡೀಸ್ ಕ್ಲಬ್ ಅಂತ ಹೊರಗಡೆ ಎಲ್ಲ ಹೋಗೋದಿಲ್ಲ. ನನ್ನನ್ನು ಮಗಳ ಥರ ನೋಡ್ಕೋತಿದ್ದಾರೆ ಎಂದವಳ ಕಣ್ಗಳಲ್ಲಿ ಹೊಳಪು ಮೂಡಿತು. ಐ ಆಮ್ ಹ್ಯಾಪಿ ಫಾರ್ ಯು ಎಂದಳು ಖ್ಯಾತಿ. ನಿನ್ನ ವಿಷಯ ಹೇಳು ಖ್ಯಾತಿ, ನೀನು ಮೊದಲಿನಂತೆಲ್ಲ ಸ್ವಲ್ಪ ಸೊರಗಿ ಹೋಗಿದ್ಯಾ, ಏನು ವಿಷಯ ಎಂದು ವಿಚಾರಿಸಿದಳು ಸಹನಾ. ನಾನು ಅವತ್ತೊಮ್ಮೆ ಹೇಳಿದೆ ಅಲ್ವಾ ಸಹನಾ, ಮದುವೆ ಆದರೆ ನಾನು ಖಂಡಿತ ಖುಷಿಯಾಗಿರೋದಿಲ್ಲ ಅಂತ. ಹಾಗೆ ಆಯಿತು ನೋಡು. ಪಪ್ಪನ ಆಸೆಯಂತೆ ಅವರು ಇಷ್ಟಪಟ್ಟ ಹುಡುಗನ ಜೊತೆ ಮದುವೆ ಆದೆ. ಆದರೆ ನಾನಿವತ್ತು ಖುಷಿಯಾಗಿಲ್ಲ ಎಂದಳು ಎತ್ತಲೋ ನೋಡುತ್ತಾ. ಅದ್ರತಣ್ಣ ನಿನ್ನನ್ನು ತುಂಬ ಪ್ರೀತಿಸ್ತಾನೆ ಖ್ಯಾತಿ. ನೀನು ನಿನ್ನ ಜೀವನದಲ್ಲಿ ತುಂಬ ಖುಷಿಯಾಗಿರಲು ಸಾಧ್ಯ ಅಂದರೆ ಅದು ಅವನ ಜೊತೆ ಮಾತ್ರ. ಮನದಲ್ಲೇ ನುಡಿದ ಸಹನಾ ಖ್ಯಾತಿಯ ಮುಂದಿನ ಮಾತಿಗಾಗಿ ಕಾದಳು. ವಿಚಿತ್ರ ಏನು ಗೊತ್ತಾ ಸಹನಾ, ಪಪ್ಪ ಇಷ್ಟಪಟ್ಟ ಹುಡುಗ ಹಾಗೂ ನಾನು ಪ್ರೀತಿಸ್ತಿದ್ದ ಹುಡುಗ ಇಬ್ಬರೂ ಒಬ್ಬರೇ ಎಂದು ವಿಷಾದದ ನಗೆ ಬೀರಿದಳು ಖ್ಯಾತಿ. ವಾಟ್? ಕಿರುಚಿದಳು ಸಹನಾ. ಖ್ಯಾತಿಯ ಮಾತನ್ನು ನಂಬದಾದಳು ಅವಳು. ನಿಂಗೆ ನನ್ನ ಮಾತು ಕೇಳಿ ಶಾಕ್ ಆಗಿರಬೇಕು ಅಲ್ವಾ? ನಾನು ನಿನ್ನಿಂದ ನನ್ನ ಪ್ರೀತಿಯ ವಿಷಯವನ್ನು ಮುಚ್ಚಿಟ್ಟಿದ್ದೆ ಕಣೆ. ಯಾಕಂದರೆ ನಂದು ಒನ್ ವೇ ಲವ್ ಆಗಿತ್ತು. ಯಾರ ಸೆಕೆಂಡ್ ಚಾಯ್ಸ್ ಆಗಲು ಬಯಸದ ನನಗೂ ಫಸ್ಟ್ ಆ್ಯಂಡ್ ಓನ್ಲಿ ಚಾಯ್ಸ್ ಅವನೇ ಆಗಿದ್ದ. ಆದರೆ ಅದು ಯಾರಿಗೂ ಗೊತ್ತಿರಲಿಲ್ಲ, ನಾನು ಹೇಳಿರಲಿಲ್ಲ. ಈ ವಿಷಯ ಸ್ವತಃ ಅವನಿಗೂ ಗೊತ್ತಿಲ್ಲ ಎಂದು ಸಹನಾಳತ್ತ ನೋಡಿದವಳು. ಆದರೆ ಅವನ ಮನಸ್ಸಲ್ಲಿ ನಾನಿಲ್ಲ ಸಹನಾ. ಅವನಿನ್ನೂ ಅವನ ಮೊದಲನೇ ಹೆಂಡತಿಯನ್ನೇ ಪ್ರೀತಿಸ್ತಿದ್ದಾನೆ. ಅವನ ಪ್ರೀತಿಯೆಲ್ಲ ಅವಳಿಗಷ್ಟೇ ಮೀಸಲು ಎಂದು ಒತ್ತಿ ಹೇಳಿದಳು. ಅವನು ನನ್ನನ್ನು ಪ್ರೀತಿಸುವ ವಿಷಯ ನಿಂಗೂ ಗೊತ್ತಿತ್ತಲ್ವಾ ಸಹನಾ? ಇವತ್ತೇನೇ ಆಗಲಿ ನೀನು ನನಗೆ ಅವನ ಬಗ್ಗೆ ಎಲ್ಲ ಹೇಳಲೇಬೇಕು. ಅವನಂತೂ ಬಾಯಿ ಬಿಡಲ್ಲ. ನೀನಾದರೂ ನಂಗೆ ನಿಜ ಹೇಳು. ಅದಕ್ಕೆ ನಿನ್ನ ಹತ್ರ ಸುಳ್ಳು ಹೇಳ್ತಿದ್ದೀನಿ. ಸಾರಿ ಕಣೆ ಎಂದು ಮನದಲ್ಲೇ ನುಡಿದಳು. ಖ್ಯಾತಿ, ನೀನು ಸುಳ್ಳು ಹೇಳ್ತಿಲ್ಲ ತಾನೇ? ನನಗೆ ನಿಜವಾಗ್ಲೂ ನಂಬಿಕೆ ಬರ್ತಿಲ್ಲ ಎಂದಳು ಸಹನಾ ಗೊಂದಲದಿಂದ. ನಾನ್ಯಾಕೆ ಸುಳ್ಳು ಹೇಳಲಿ? ಪಪ್ಪ ಮದುವೆಗೆ ಒತ್ತಾಯ ಮಾಡಿದಾಗ ಯಾರೋ ಅಪರಿಚಿತನನ್ನು ಮದುವೆ ಆಗಬೇಕಲ್ಲ ಅಂತ ಎಷ್ಟು ಹತ್ತಿದ್ದೀನಿ ಗೊತ್ತಾ? ನಾನು ಪ್ರೀತಿಸಿದವನು ನಂಗೆ ಸಿಗಲ್ಲ ಅಂತ ಗೊತ್ತಿತ್ತು. ಯಾಕೆಂದರೆ ಅವನು ಬೇರೆ ಹುಡುಗಿಯನ್ನು ಪ್ರೀತಿಸ್ತಿದ್ದ. ಆದರೂ ನಾನು ಮದುವೆ ಆಗದೆ ಸಿಂಗಲ್ ಆಗೇ ಇರಬೇಕು ಅಂತ ಅಂದ್ಕೊಂಡಿದ್ದೆ. ಪಪ್ಪ ನನ್ನನ್ನು ಇಮೋಷ್ನಲಿ ಕಟ್ಟು ಹಾಕಿದರು. ನನಗೆ ಆಗ ಮದುವೆಗೆ ಒಪ್ಪದೆ ಬೇರೆ ದಾರಿ ಇರಲಿಲ್ಲ. ನಮ್ಮ ಎಂಗೇಜ್ಮೆಂಟ್ ದಿನಾನೇ ನಂಗೆ ಗೊತ್ತಾಗಿತ್ತು ನನ್ನನ್ನು ಮದುವೆ ಆಗೋ ಹುಡುಗ ನನ್ನ ಫಸ್ಟ್ ಲವ್ ಅಂತ. ಪುಟಾಣಿಯ ಅಪ್ಪ ಅವನು ಅಂತ ಗೊತ್ತಾದಾಗ ನನಗೂ ಆಘಾತವಾಗಿತ್ತು. ಯಾರ ಸೆಕೆಂಡ್ ಚಾಯ್ಸ್ ಆಗಲು ಬಯಸದ ನಾನು ನನ್ನವನಿಗೆ ಸೆಕೆಂಡ್ ಚಾಯ್ಸ್ ಆಗಿ ಅವನ ಎರಡನೇ ಹೆಂಡತಿಯಾಗೋ ಪರಿಸ್ಥಿತಿ ಬಂದಾಗ ನಾನು ಫುಲ್ ಬ್ಲ್ಯಾಂಕ್ ಆಗಿ ಹೋದೆ. ಕೊನೆಗೂ ನಮ್ಮ ಮದುವೆ ನಡೆದೇ ಹೋಯಿತು. ಪುಟಾಣಿಯನ್ನು ನೋಡಿದಾಗಲೆಲ್ಲ ನನಗೆ ನನ್ನನ್ನೇ ನೋಡಿದ ಹಾಗೆ ಅನಿಸ್ತಿತ್ತು. ನಿಂಗೂ ಗೊತ್ತಲ್ವ ಸಹನಾ, ಆಶಾ ಮಮ್ಮಿ ನನ್ನ ಸ್ವಂತ ಮಮ್ಮಿ ಅಲ್ಲ. ನನ್ನ ಮಮ್ಮ ನಾನು ಚಿಕ್ಕವಳಿದ್ದಾಗಲೇ ಸತ್ತು ಹೋದರು. ಆದರೆ ಆಶಾ ಮಮ್ಮಿ ನನ್ನನ್ನು ಸ್ವಂತ ಮಗಳಂತೆ ನೋಡ್ಕೊಂಡಿದ್ದಾರೆ, ಪ್ರೀತಿ ಕೊಟ್ಟಿದ್ದಾರೆ. ಹಾಗೆ ಪುಟ್ಟಾಣಿಗೂ ನನ್ನ ತಾಯಿ ಪ್ರೀತಿ ಕೊಡಬೇಕು ಅಷ್ಟೇ ನನ್ನ ಮನಸ್ಸಲ್ಲಿದ್ದಿದ್ದು. ಅವಳನ್ನು ನನ್ನ ಮಗಳಂತೆ ಪ್ರೀತಿಸ್ತಿದ್ದೀನಿ ಕೂಡ. ಆದರೆ ನಂಗೆ ತುಂಬ ನೋವು ಕೊಟ್ಟಿದ್ದು ಅವನು. ಅವನ ಪ್ರೀತಿ ನಾನು ಬಯಸಲಿಲ್ಲ ಸಹನಾ. ಆದರೆ ಅವನ ತಿರಸ್ಕಾರ, ದ್ವೇಷ ನನ್ನಿಂದ ಸಹಿಸೋಕ್ಕಾಗ್ತಿಲ್ಲ ಕಣೆ. ಪುಟಾಣಿಯ ಅಮ್ಮನ ಸಾವಿಗೆ ನಾನೇ ಕಾರಣ ಅಂತ ನನ್ನನ್ನು ದ್ವೇಷಿಸ್ತಿದ್ದಾನೆ ಅವನು. ನಾನು ಸ್ವಾರ್ಥಿ ನಿಜ, ಆದರೆ ಯಾವತ್ತೂ ಯಾರಿಗೂ ಕೇಡು ಬಯಸಿದವಳಲ್ಲ. ಅಂಥದ್ರಲ್ಲಿ ಅವನು ಪುಟಾಣಿಯ ಅಮ್ಮನ ಸಾವಿಗೆ ನಾನೇ ಕಾರಣ ಅಂತಿದ್ದಾನೆ. ನನಗೆಷ್ಟು ಹಿಂಸೆ ಆಗ್ತಿದೆ ಗೊತ್ತಾ ಸಹನಾ? ಸತ್ತು ಹೋಗಬೇಕು ಅನ್ನಿಸ್ತಿದೆ ಎಂದು ಬಿಕ್ಕಿ ಬಿಕ್ಕಿ ಅತ್ತಳು ಖ್ಯಾತಿ. ಸಹನಾ ಗರಬಡಿದವಳಂತೆ ನಿಂತಳು. ಅಣ್ಣ ಖ್ಯಾತಿಯ ಜೊತೆ ಹೀಗೆಲ್ಲ ನಡೆದುಕೊಳ್ಳಲು ಹೇಗೆ ಸಾಧ್ಯ? ಅವನು ಯಾಕೆ ಇಷ್ಟೊಂದು ಕ್ರೂರಿಯಾದ? ಅವನ ಪ್ರೀತಿಯನ್ನೇ ದ್ವೇಷಿಸುವಷ್ಟು ಬದಲಾದ. ನಾನು ಖ್ಯಾತಿಗೆ
ನಂಗೆ ಗೊತ್ತಿರೋ ವಿಷಯನ ಹೇಳ್ತೀನಿ ಇವತ್ತು ಎಂದು ನಿರ್ಧರಿಸಿದವಳು. ಖ್ಯಾತಿ, ಇಲ್ಲಿ ನೋಡು, ಅಳ್ಬೇಡ ಕಣೆ. ಎಲ್ಲೋ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದೆ. ನನಗೆ ತಿಳಿದ ಹಾಗೆ ಅಣ್ಣ ಪ್ರೀತಿಸ್ತಿದ್ದದ್ದು ನಿನ್ನನ್ನು, ಅವನ ಪ್ರೀತಿ ನೀನು ಎಂದಾಗ ನಾನಿದನ್ನು ನಂಬಲ್ಲ. ನೀನು ನನಗೆ ಸಮಾಧಾನ ಮಾಡಲು ಸುಳ್ಳು ಹೇಳ್ತಿದೀಯಾ ಎಂದಳು ಖ್ಯಾತಿ. ನಿಜವಾಗ್ಲೂ ಅಣ್ಣ ನಿನ್ನನ್ನು ತುಂಬ ಪ್ರೀತಿಸ್ತಿದ್ದಾನೆ ಖ್ಯಾತಿ. ಆದರೆ ಅದಕ್ಕೂ ಮೊದಲು ನೀನು ಯಾವಾಗ ಹೇಗೆ ಅಣ್ಣನನ್ನು ಪ್ರೀತಿಸಲು ಶುರು ಮಾಡಿದೆ? ಮೊದಲು ನಿನ್ನ ಕತೆ ಹೇಳು ಎಂದು ಖ್ಯಾತಿಯ ಕಣ್ಣೊರೆಸಿದಳು ಸಹನಾ. ಮುಂದುವರಿಯುವುದು.